ಏಯ್ ಹಂಗೆಲ್ಲ ಹೇಳ್ಬಾರ್ದು. ಹೋಗ್ಬಿಟ್ಟು ಫಸ್ಟ್ ಅಪ್ಲೈ ಮಾಡ್ಬಾ. ಅಲ್ಲೇ ಬರ್ತೀನಿ, ವಾಪಸ್ ಬರ್ಬೇಕು. ಬಾ. ಬಿಡಲ್ಲ ಬರಕ್ಕೆ ಹಿಂಗೆ. ಹಂಗಾರೆ ಅಲ್ಲೇ ಇರು. ಲೆಟರ್ ಬರ್ಕೊಡಿ. ಏನಂತ ಲೆಟ್ರು? ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯೋ, ನಾವು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀವಿ. ನಮ್ಮ ಕೆಲಸ 5 ಗಂಟೆಗೆ ಎದ್ದೇಳೋದು, ಎಲ್ಲರನ್ನೂ ಎಬ್ಸೋದು. ಅಯ್ಯೋಯ್ಯೋ, ಕೂಲ್ ಕೂಲ್, ವೆರಿ ಕೂಲ್. ಹೊರಗಡೆಗೆ ಹೋಗೋಕ್ಕೆ ಒಂಥರ ಮಜಾ ಸಿಗುತ್ತೆ, ಮಜಾ. ಯಥಾ ಪ್ರಕಾರ ಮಾಮೂಲಿ ಕೆಲಸಗಳು. ಓಹೋ, ಎಷ್ಟು ಸೂಪರ್ ಇದೆ ಅಂದರೆ ಫುಲ್ ಮಿಸ್ಟು. ನಮ್ಮ ಕೋಳಿ ಇನ್ನೂ ಕೂಗಿಲ್ಲ ನೋಡಿ. ಇಲ್ಲಿ ನೀರೆಲ್ಲ ಟಕ್ 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 ಅಂತ ಸೌಂಡ್ ಬರ್ತೈತೆ. ಟಕ್ 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 ಟಕ್. ಫೈನಲಿ ನಮ್ಮ ಕೋಳಿ ಕೂತು ಏನೂ ಕಾಣಿಸ್ತಿಲ್ಲ. ಬೆಳಿಗ್ಗೆ ಎಲ್ಲ ಹಿಂಗೆ ಕೂಲಾಗಿರುತ್ತೆ. ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಆಗಿದ ತಕ್ಷಣವೇ ಫುಲ್ಲು ಬಿಸಿಲು ಶುರು ಆಗಿಬಿಡುತ್ತೆ. ಬಿಸಿಲು. ಇದು ನಾನು, ಇದು ನಮ್ಮ ಕಾರು. ಕಿಂಗ್ ಇದು ನಮ್ಮ ಕಿಂಗು. ಐ ಆಮ್ ಕ್ವೀನ್ ಆಫ್ ದಿಸ್ ಕಿಂಗ್. ಐ ಆಮ್ ಕ್ವೀನ್ ಆಫ್ ದಿಸ್ ಕಿಂಗ್. ಸೂರ್ಯನೇ ಇನ್ನೂ ಆಚೆಗೆ ಬಂದಿಲ್ಲ, ಬರೀ ಲೈಟ್ಗಳು. ಬೆಳಕು ಬೆಳಕು ಬೆಳಕು, ಎಲ್ಲ ಕಡೆಯಿಂದನೂ ಬೆಳಕು. ಸೌಂಡು ಕೂಲಾಗಿ ಸಖತ್ತಾಗಿರತ್ತೆ. ಈ ವೆದರ್ನ ನಾವು ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಬೇಗ ಎದ್ದು ಈ ವೆದರ್ನ ಎಂಜಾಯ್ ಮಾಡಬೇಕು. ನಿಜವಾಗ್ಲೂ ಲೈಫಲ್ಲಿ ಒಂಥರ ಏನು ಹೇಳ್ತಾರೆ, ಹುಮ್ಮಸ್ಸು ಬರುತ್ತೆ ಲೈಫಲ್ಲಲ್ಲ, ಡೇನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಈ ಮರ, ಆ ಗಿಡ. ಈಗ ಬೆಳಿಗ್ಗೆ ಇಷ್ಟೊಂದೆಲ್ಲನೂ ನೀರು ಮಿಸ್ಟ್, ಬಟ್ ಈ ಮಿಸ್ಟ್ ಎಲ್ಲ ಸಾಲುತ್ತೆ ನಮ್ಮ ಗಿಡಗಳಿಗೆ. ಮತ್ತೆ ಎದ್ದು ಇವಾಗ ಇದೆಲ್ಲನೂ ಕ್ಲೀನ್ ಮಾಡಿ, ಗಾಡಿಗಳನ್ನೆಲ್ಲನೂ ತೊಳೆದು ಎಲ್ಲ ಗುಡಿಸಿ ನೀರು ಹಾಕಿ ರೆಡಿ ಮಾಡಬೇಕು. ಬಟ್ ಸ್ಟಿಲ್ ವೆದರ್ ಇದೆಯಲ್ಲ ಸೂಪರ್, ಸೆಕೆಂಡ್ ಅನ್ಸುತ್ತೆ. ಇಲ್ಲಿ ಕೂತ್ಕೋಬೇಕು, ಹಾರಬೇಕು. ಚೆನ್ನಾಗಿದೆ ಅಲ್ವಾ? ಸೊ ಇದು ನಮ್ಮ ಮಾರ್ನಿಂಗ್ ಶುರು ಆಯಿತು ಈಗ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ತಿಂಡಿ ಬಂದು ಇವತ್ತು ಇಡ್ಲಿ. ಆಯಿತು, ಕಾಫಿ ಮಾಡಿದ್ದಾರೆ ನಮಗೋಸ್ಕರ. ಕಾಫಿ ಕುಡಿಯೋಕ್ಕೆ ನಾವು ರೆಡಿ ಆಗಿದ್ದೇವೆ. ಇವತ್ತು ಕಾಫಿ ಫಸ್ಟ್, ನಮಗೆ ಕಾಫಿ ಫಸ್ಟ್. ಡೈಲಿ ಕಾಫಿ ಲೇಟ್ ಆಗ್ತಿತ್ತು. ಹಾಲಿದ್ದರೆ ರಾತ್ರಿ ಹೊತ್ತು ಬೇಗ ಕಾಫಿ ಆಗುತ್ತೆ, ಬೇಗ ಕಾಫಿ ಕುಡಿಬೋದು. ರಾತ್ರಿ ಹೊತ್ತು ಹಾಲಿಲ್ಲ ಅಂತ ಅಂದರೆ ಮತ್ತೆ ಬೆಳಗ್ಗೆ ಹೋಗಿ ತಂದು ಕಾಫಿ ಮಾಡಬೇಕು. ಸೊ ತಂದು ಕಾಫಿ ಮಾಡೋಷ್ಟೊತ್ತಿಗೆ ಇವರೆಲ್ಲರೂ ಸ್ಕೂಲಿಗೆ ಕಳಿಸಿ, ಕೊನೆಗೆ ಲಾಸ್ಟಿಗೆ 1 ಲೋಟ ನೀರು 1 ಲೋಟ ಕಾಫಿ ಕುಡಿಯೋ ಹೊತ್ತಿಗೆ ಗಂಟೆ 8 ಕಾಲಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದರೆ ಹಿಂಗೇನೇನೆ. ಲೈಫಲ್ಲಿ ಏನೇನೋ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ, ನಾವು ಅಂದ್ಕೊಂಡಂಗೆ ಏನೂ ಇರೋಲ್ಲ. ಸೊ ನಾವು ಜಾಸ್ತಿ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ನ್ಯಾಚುರಲ್ಲಾಗಿ ನಾನು ಸಖತ್ತಾಗಿದ್ದೀನಪ್ಪ. ಈ ನ್ಯಾಚುರಲ್ಲಾಗಿ ನಾನು ಸಖತ್ತಾಗಿದ್ದೀನಪ್ಪ. ಕಪ್ಪಗೆ ಸ್ವಲ್ಪ ಕಲರ್ ಡಿಮ್ ಇರ್ಬೋದು, ಕಪ್ಪಲ್ಲ, ಫುಲ್ಲು ಗೋಧಿ ಬಣ್ಣ. ಕಲರ್ ಡಿಮ್ ಇರ್ಬೋದು, ಬಟ್ ಸ್ಟಿಲ್ ನೋಡಿ, ಇನ್ನೂ ನನ್ನ ಮುಖನೇ ತೊಳೆದಿಲ್ಲ. ಚೆನ್ನಾಗಿದ್ದೀನಿ ಅಲ್ವಾ? ಅಲ್ವೇನ್ರಿ? ನಾನು ಚೆನ್ನಾಗಿಲ್ವಾ? 5 ಜನ ರೀ, ನಾನು ಚೆನ್ನಾಗಿಲ್ವೇನ್ರಿ? ಚೆನ್ನಾಗಿಲ್ಲ ಅಂತನಾ? ನಾನು ಸೂಪರ್ ಆಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅನ್ಸತ್ತೆ. ಇಲ್ಲ, ನಾನು ಚೆನ್ನಾಗಿದ್ದೀನಿ. ಐ ಆಮ್ ಗುಡ್, ಸೂಪರ್ ಆಗಿದ್ದೀನಿ ನಾನು. ಸಾಕು ನನಗೆ. ಇವಾಗಿರೋಷ್ಟಕ್ಕೆ ಈ ಥರ ಇರೋದು ಸಾಕು ನನಗೆ. ನನಗೆ ಖುಷಿ ಆಗತ್ತೆ ಇದು.
ನಿಮಗೆ ಚೆನ್ನಾಗಿದ್ದೀನಾ? ನಿಮಗೆ ಚೆನ್ನಾಗಿದ್ರೆ ಸಾಕ್ಬಿಡಿ ನಾನು. ಸೈಲೆನ್ಸ್. ಅವ್ರಿಗೆ ಚೆನ್ನಾಗಿದ್ದೀನಂತೆ, ಅವ್ರಿಗೆ ಚೆನ್ನಾಗಿದ್ರೆ ಸಾಕು. ನನಗೆ ನೀನ್ ಚೆನ್ನಾಗಿದ್ಯಾ ಆಯ್ತಾ? ನನಗೆ ಚೆನ್ನಾಗಿದ್ರೆ ಸಾಕು. ಹಂಗಾರೆ ಇವೆಲ್ಲ ಹಾಕ್ಬೇಡ ಬಿಡ. ಚೆನ್ನಾಗಿದ್ಯಾ ಯಾವೆಲ್ಲ ಹಾಕ್ಬೇಡ ಅಂತ? ಓ, ಮೇಕಪ್ ಏನು ಮಾಡಬೇಡ, ನನಗೆ ಚೆನ್ನಾಗಿದ್ಯಾ, ನೀನು ಸಾಕು ಅಂತ ಹೇಳ್ತಾ ಇರೋದು. ನಾನೇನು ಜಾಸ್ತಿ ಖರ್ಚು ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಹಂಗೆ ಚೆನ್ನಾಗಿದ್ದೀನಿ ನನಗೆ ನಾನು ಚೆನ್ನಾಗಿದ್ದೀನಿ. ತಿಂಡಿ ಇಡ್ಲಿ, ಇವತ್ತು ಇಡ್ಲಿ ಆಗಿದೆ, ರೆಡಿ ಆಗಿದೆ ಇಡ್ಲಿ. ಟೈಮ್ ಬಂದು ಎಷ್ಟಿದೆ? 6:45. ರೆಡಿ ಆಗಿಲ್ಲ ಇವ್ರುಗಳು ಯಾರು, ಇನ್ನು ಎಲ್ಲೋದ್ರು, ಯಾರೂ ಕಾಣಿಸ್ತಿಲ್ಲ. ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ತಿರುಗ್ತಾ ಇದೆ ಮಿಷಿನ್. ವೀಣಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಪ್ರಣಾ. ತಿಂಡಿ ಎಲ್ಲ ಮುಗಿಸಿ ನಾನಿನ್ನೂ ಹಲ್ಲುಜ್ಜಿರಲಿಲ್ಲ, ಮಖ ತೊಳೆದಿರಲಿಲ್ಲ. ಇವರು ಶೇವಿಂಗ್ ಮಾಡ್ಕೊತಿದ್ರು. ಸರಿ, ಹಿಂದ್ಗಡೆ ಕಾಣಲ್ವಲ್ಲ, ಅದನ್ನು ನಾವು ತೆಗೆದಾಕೋತಿದ್ವಿ. ಸರಿ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸೀದಾ ನಮ್ಮ ಅಮ್ಮರ ಮನೆಗೆ ಹೋದೆ. ಇಲ್ಲಿ ನೋಡಿ, ನಾನು ಬಾಗಿಲಲ್ಲಿ ಆಟ ಆಡುತ್ತಿರುವುದು. ಇದು ನಿಮ್ಗೆ ಗೊತ್ತಿದೆಯಾ? ಚಿಕ್ಕದ್ರಲ್ಲಿ ಎಲ್ಲರೂ ನಾವು ಹೀಗೆ ಆಡ್ತಾ ಇದ್ವಿ. ಸೊ ನಾನು ಹಾಗೆ ಆಡ್ತಾ ಇದ್ದೀನಿ. ನಿಜವಾಗ್ಲೂ ಡಾಕ್ಟ್ರು ಓದ್ತಾವಳ ಅನ್ನೋದೇ ನನಗೆ ಡೌಟು, ಓದವಳ ಅನ್ನೋದೇ ಡೌಟ್ ನನಗೆ. ಇಲ್ಲ, ನರ್ಸಲ್ಲ, ಆ್ಯಕ್ಚುಲಿ ಅವ್ರು ಡಾಕ್ಟ್ರೇನೆ, ಬಟ್ ಅವ್ರು ಡಾಕ್ಟ್ರು ಓದೋರು ಅನ್ನೋದು ನನಗೆ ಡೌಟ್ ಇದೆ. ಹೊಟ್ಟೆ ನೋವು ಅಂತ ಕೇಳಕ್ಕೆ ಹೋದ್ರೆ ಜ್ವರದ ಮಾತ್ರೆ ಕೊಟ್ಟವ್ರೆ. ಇರೋದನ್ನ ಇದೆ ಅಂತ ಡಾಕ್ಟರ್ ಹತ್ರ, ಲಾಯರ್ ಹತ್ರ ಎಲ್ಲ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು ಅಲ್ಲ ಚಿನ್ನ? ನೀನೇ ಬೆಳ್ಳಗಿದ್ದೀಯ, ಆಯ್ತಪ್ಪ. ನನ್ನ ಮಗ ಬೆಳ್ಳಗಿದ್ದಾನೆ, ನಾನು ಕಪ್ಪಗಿದ್ದೀನಿ. ಓಕೆ, ಆರ್ ಯು ಹ್ಯಾಪಿ? ದುಡ್ಡು ಕೊಟ್ಟಿರೋದನ್ನ ವಾಪಸ್ಸು ಅಂದರೆ ನೋಡಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಏನು ಮಾಡಿ ನಾನು ಸರಿ ಮೇಡ, ಎಲ್ಲಿಂದ ತರಲಿ ದುಡ್ಡು? ನಾವು ಸಂಜೆ ಮನೆಗೆ ಬರಬೇಕಾದ್ರೆ ಯಾವ ರೀತಿ ಫಾಗ್ ಫಾರ್ಮ್ ಆಗಿತ್ತು, ಅದು ಫಾಗ್ ಅಲ್ಲ, ಹೊಗೆ ಫಾರ್ಮ್ ಆಗಿತ್ತು. ಕ್ಲೌಡ್ ಫಾರ್ಮ್ ಆಗೈತೆ, ಹೊಗೆ ಫಾರ್ಮ್ ಮೇಲಿಡಬೇಕು ನೀನು. ನೋಡಿ, ಅಡಿಲಿ ಸ್ಮೆಲ್ಲೇ ಇಲ್ಲ ಸ್ವಲ್ಪನೂ. ಅಡಿಲಿಲ್ಲ, ಮೇಲ್ ಫಾರ್ಮ್ ಆಗಿತ್ತು. ಸೂಪರ್ ಅಲ್ವಾ? ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.